ರಾಜ್ಯ ರಾಜಕೀಯದಲ್ಲೀಗ ನೀ ಕೊಡೆ ನಾ ಬಿಡೆ ರಾಜಕಾರಣ ರಂಗೇರಿದೆ. ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಡಿಕೆಶಿ ತೊಡೆ ತಟ್ಟಿರೋದು ಗುಟ್ಟಾಗೇನು ಉಳಿದಿಲ್ಲ. ಈ ಬೆಳವಣಿಗೆ ನಿಜಕ್ಕೂ ಹೈಕಮಾಂಡ್ ಪಾಲಿಗೂ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ನವೆಂಬರ್ ಕ್ರಾಂತಿ, ಹೈಕಮಾಂಡ್ಗೆ ತಲೆನೋವು ತಂದ ಸಿಎಂ ಡಿಸಿಎಂ ಆಟ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 2.5 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಇದರ ಬೆನ್ನಲ್ಲೇ ಇದೀಗ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ. ನವೆಂಬರ್ ಕ್ರಾಂತಿ ಶಾಂತಿಯಾಗುವ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಬಣದ ನೀನಾ ನಾನಾ ಕುರ್ಚಿ ಫೈಟ್ ಹೊಸ ತಲೆನೋವು ತಂದಿದೆ. ನವೆಂಬರ್ ಕ್ರಾಂತಿ ಅಖಾಡದಲ್ಲಿ ರಂಗ ಪ್ರವೇಶ ಮಾಡಿರುವ ಸಿಎಂ ಡಿಸಿಎಂ ಬಣಗಳು ತಮ್ಮ ತಮ್ಮ ನಾಯಕರ ಪರ ಬಹಿರಂಗ ಬ್ಯಾಟಿಂಗ್ಗೆ ಮುಂದಾಗಿವೆ. ಹಾಗಾದ್ರೆ 2 ಬಣಗಳ ಲೆಕ್ಕಾಚಾರವೇನು? ಸಿದ್ದರಾಮಯ್ಯ ಬಣದ ತಂತ್ರವೇನು? ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವುದು. ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡಿರುವ ಸಿಎಂ ಟೀಮ್, ಹೈಕಮಾಂಡ್ಗೆ ನಿಕಟವಾಗಿರುವ ಸಿಎಂ ಆಪ್ತ ನಾಯಕರು ಮನವರಿಕೆ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದೊಮ್ಮೆ ಬದಲಾವಣೆ ಅನಿವಾರ್ಯವಾದರೆ ದಲಿತ ಸಿಎಂ ಕೂಗು ಹೆಚ್ಚಿಸುವುದು, ಬದಲಾವಣೆ ಇಲ್ಲ ಎಂದಾದರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವುದು, ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಒತ್ತಾಯ ಮಾಡುವುದು. ಹಗ್ಗ ಜಗ್ಗಾಟ ಮುಂದುವರೆದರೆ ಶಾಸಕರಿಂದ ಮತದಾನ ಮಾಡಿಸಬೇಕು. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ಪ್ಲಾನ್. ಹಾಗೆಯೇ ಶಾಸಕರ ಮೂಲಕ ಮತದಾನ ಮಾಡಿಸಿ ಸಿದ್ದರಾಮಯ್ಯಗೆ ಶಾಸಕರ ಬೆಂಬಲವಿದೆ ಅಂತ ಸಾಬೀತು ಮಾಡುವ ತಂತ್ರವನ್ನ ಹೆಣೆದಿದ್ದಾರೆ. ಹಾಗಿದ್ರೆ ಡಿಕೆಶಿ ಬಣದ ತಂತ್ರವನ್ನ ನೋಡೋದಾದ್ರೆ, ಡಿಕೆಶಿ ಬಣದ ಲೆಕ್ಕಾಚಾರವೇನು? ಪವರ್ ಶೇರಿಂಗ್ ಮಾತುಕತೆ ಆಗಿದೆ. ಡಿಕೆಶಿ ಸಿಎಂ ಆಗಬೇಕು. ಸರ್ಕಾರಕ್ಕೆ 2.5 ವರ್ಷ ಪೂರೈಕೆವರೆಗೂ ಡಿಕೆಶಿ ಕಾದಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಮನ ಸೆಳೆಯುವುದು, ಗಮನ ಸೆಳೆಯುವ ಅಧಿಕಾರ ಹಂಚಿಕೆ ವೇದಿಕೆ ರೆಡಿ ಮಾಡುವುದು, ಗಮನ ಸೆಳೆಯಲು ಶಾಸಕರಿಂದ ದೆಹಲಿ ದಂಡಯಾತ್ರೆ, ಮತದಾನ ಪ್ರಸಂಗ ಬಂದರೆ ಗೌಪ್ಯ ಮತದಾನಕ್ಕೆ ಒತ್ತಾಯ. ಗೌಪ್ಯ ಮತದಾನ ನಡೆದರೆ ಶಾಸಕರು ಮುಕ್ತವಾಗಿ ಮತ ಹಾಕ್ತಾರೆ. ಕೆಲ ಶಾಸಕರ ಮುಂದಿನ ಭವಿಷ್ಯಕ್ಕಾಗಿ ಗೌಪ್ಯ ಮತದಾನ ಅನುಕೂಲವಾಗುತ್ತೆ. ಸಂಖ್ಯೆ ಅನಿವಾರ್ಯವಾದರೆ ಆಪರೇಷನ್ ಮಾಡಿ ಶಾಸಕರನ್ನ ಸೆಳೆಯುವ ತಂತ್ರ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಹೈಕಮಾಂಡ್ ಮುಂದೆ ತಾವು ಮುಖ್ಯಮಂತ್ರಿಯಾಗುವ ಇಂಗಿತವನ್ನ ಹಲವಾರು ಬಾರಿ ವ್ಯಕ್ತಪಡಿಸಿದ್ದರೂ ಕೂಡ ಹೈಕಮಾಂಡ್ ಅದಕ್ಕೆ ಸ್ವಲ್ಪ ಕಾಯಬೇಕು ಅಂತ ಪದೇ ಪದೇ ಹೇಳಿರುವುದು ಅವರಿಗೂ ಕೂಡ ಸರಿ ಹೋಗ್ತಾ ಇಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ನಾನಾ ನೀನಾ ಎಂಬ ತಂತ್ರಕ್ಕೆ ಮುಂದಾಗಿದ್ದಾರೆ. ಹನುಮಂತ ದುರ್ಗತ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲೀಗ ನೀ ಕೊಡೆ ನಾ ಬಿಡೆ ರಾಜಕಾರಣ ರಂಗೇರಿದೆ. ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಡಿಕೆಶಿ ತೊಡೆ ತಟ್ಟಿರೋದು ಗುಟ್ಟಾಗೇನು ಉಳಿದಿಲ್ಲ. ಈ ಬೆಳವಣಿಗೆ ನಿಜಕ್ಕೂ ಹೈಕಮಾಂಡ್ ಪಾಲಿಗೂ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ನವೆಂಬರ್ ಕ್ರಾಂತಿ, ಹೈಕಮಾಂಡ್ಗೆ ತಲೆನೋವು ತಂದ ಸಿಎಂ ಡಿಸಿಎಂ ಆಟ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 2.5 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಇದರ ಬೆನ್ನಲ್ಲೇ ಇದೀಗ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ. ನವೆಂಬರ್ ಕ್ರಾಂತಿ ಶಾಂತಿಯಾಗುವ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಬಣದ ನೀನಾ ನಾನಾ ಕುರ್ಚಿ ಫೈಟ್ ಹೊಸ ತಲೆನೋವು ತಂದಿದೆ. ನವೆಂಬರ್ ಕ್ರಾಂತಿ ಅಖಾಡದಲ್ಲಿ ರಂಗ ಪ್ರವೇಶ ಮಾಡಿರುವ ಸಿಎಂ ಡಿಸಿಎಂ ಬಣಗಳು ತಮ್ಮ ತಮ್ಮ ನಾಯಕರ ಪರ ಬಹಿರಂಗ ಬ್ಯಾಟಿಂಗ್ಗೆ ಮುಂದಾಗಿವೆ. ಹಾಗಾದ್ರೆ 2 ಬಣಗಳ ಲೆಕ್ಕಾಚಾರವೇನು? ಸಿದ್ದರಾಮಯ್ಯ ಬಣದ ತಂತ್ರವೇನು? ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವುದು. ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡಿರುವ ಸಿಎಂ ಟೀಮ್, ಹೈಕಮಾಂಡ್ಗೆ ನಿಕಟವಾಗಿರುವ ಸಿಎಂ ಆಪ್ತ ನಾಯಕರು ಮನವರಿಕೆ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದೊಮ್ಮೆ ಬದಲಾವಣೆ ಅನಿವಾರ್ಯವಾದರೆ ದಲಿತ ಸಿಎಂ ಕೂಗು ಹೆಚ್ಚಿಸುವುದು, ಬದಲಾವಣೆ ಇಲ್ಲ ಎಂದಾದರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವುದು, ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಒತ್ತಾಯ ಮಾಡುವುದು. ಹಗ್ಗ ಜಗ್ಗಾಟ ಮುಂದುವರೆದರೆ ಶಾಸಕರಿಂದ ಮತದಾನ ಮಾಡಿಸಬೇಕು. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ಪ್ಲಾನ್. ಹಾಗೆಯೇ ಶಾಸಕರ ಮೂಲಕ ಮತದಾನ ಮಾಡಿಸಿ ಸಿದ್ದರಾಮಯ್ಯಗೆ ಶಾಸಕರ ಬೆಂಬಲವಿದೆ ಅಂತ ಸಾಬೀತು ಮಾಡುವ ತಂತ್ರವನ್ನ ಹೆಣೆದಿದ್ದಾರೆ. ಹಾಗಿದ್ರೆ ಡಿಕೆಶಿ ಬಣದ ತಂತ್ರವನ್ನ ನೋಡೋದಾದ್ರೆ,
ಡಿಕೆಶಿ ಬಣದ ಲೆಕ್ಕಾಚಾರವೇನು? ಪವರ್ ಶೇರಿಂಗ್ ಮಾತುಕತೆ ಆಗಿದೆ. ಡಿಕೆಶಿ ಸಿಎಂ ಆಗಬೇಕು. ಸರ್ಕಾರಕ್ಕೆ 2.5 ವರ್ಷ ಪೂರೈಕೆವರೆಗೂ ಡಿಕೆಶಿ ಕಾದಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಮನ ಸೆಳೆಯುವ ಅಧಿಕಾರ ಹಂಚಿಕೆ ವೇದಿಕೆ ರೆಡಿ ಮಾಡುವುದು, ಗಮನ ಸೆಳೆಯಲು ಶಾಸಕರಿಂದ ದೆಹಲಿ ದಂಡಯಾತ್ರೆ, ಮತದಾನ ಪ್ರಸಂಗ ಬಂದರೆ ಗೌಪ್ಯ ಮತದಾನಕ್ಕೆ ಒತ್ತಾಯ. ಗೌಪ್ಯ ಮತದಾನ ನಡೆದರೆ ಶಾಸಕರು ಮುಕ್ತವಾಗಿ ಮತ ಹಾಕ್ತಾರೆ. ಕೆಲ ಶಾಸಕರ ಮುಂದಿನ ಭವಿಷ್ಯಕ್ಕಾಗಿ ಗೌಪ್ಯ ಮತದಾನ ಅನುಕೂಲವಾಗುತ್ತೆ. ಸಂಖ್ಯೆ ಅನಿವಾರ್ಯವಾದರೆ ಆಪರೇಷನ್ ಮಾಡಿ ಶಾಸಕರನ್ನ ಸೆಳೆಯುವ ತಂತ್ರ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಹೈಕಮಾಂಡ್ ಮುಂದೆ ತಾವು ಮುಖ್ಯಮಂತ್ರಿ ಆಗುವ ಇಂಗಿತವನ್ನ ಹಲವಾರು ಬಾರಿ ವ್ಯಕ್ತಪಡಿಸಿದ್ದರೂ ಕೂಡ ಹೈಕಮಾಂಡ್ ಅದಕ್ಕೆ ಸ್ವಲ್ಪ ಕಾಯಬೇಕು ಅಂತ ಪದೇ ಪದೇ ಹೇಳಿರುವುದು ಅವರಿಗೂ ಕೂಡ ಸರಿ ಹೋಗ್ತಾ ಇಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ನಾನಾ ನೀನಾ ಎಂಬ ತಂತ್ರಕ್ಕೆ ಮುಂದಾಗಿದ್ದಾರೆ. ಹನುಮಂತ ದುರ್ಗತ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲೀಗ ನೀ ಕೊಡೆ ನಾ ಬಿಡೆ ರಾಜಕಾರಣ ರಂಗೇರಿದೆ. ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಡಿಕೆಶಿ ತೊಡೆ ತಟ್ಟಿರೋದು ಗುಟ್ಟಾಗೇನು ಉಳಿದಿಲ್ಲ. ಈ ಬೆಳವಣಿಗೆ ನಿಜಕ್ಕೂ ಹೈಕಮಾಂಡ್ ಪಾಲಿಗೂ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ನವೆಂಬರ್ ಕ್ರಾಂತಿ, ಹೈಕಮಾಂಡ್ಗೆ ತಲೆನೋವು ತಂದ ಸಿಎಂ ಡಿಸಿಎಂ ಆಟ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 2.5 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಇದರ ಬೆನ್ನಲ್ಲೇ ಇದೀಗ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ. ನವೆಂಬರ್ ಕ್ರಾಂತಿ ಶಾಂತಿಯಾಗುವ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಬಣದ ನೀನಾ ನಾನಾ ಕುರ್ಚಿ ಫೈಟ್ ಹೊಸ ತಲೆನೋವು ತಂದಿದೆ. ನವೆಂಬರ್ ಕ್ರಾಂತಿ ಅಖಾಡದಲ್ಲಿ ರಂಗ ಪ್ರವೇಶ ಮಾಡಿರುವ ಸಿಎಂ ಡಿಸಿಎಂ ಬಣಗಳು ತಮ್ಮ ತಮ್ಮ ನಾಯಕರ ಪರ ಬಹಿರಂಗ ಬ್ಯಾಟಿಂಗ್ಗೆ ಮುಂದಾಗಿವೆ. ಹಾಗಾದ್ರೆ 2 ಬಣಗಳ ಲೆಕ್ಕಾಚಾರವೇನು? ಸಿದ್ದರಾಮಯ್ಯ ಬಣದ ತಂತ್ರವೇನು? ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವುದು. ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡಿರುವ ಸಿಎಂ ಟೀಮ್, ಹೈಕಮಾಂಡ್ಗೆ ನಿಕಟವಾಗಿರುವ ಸಿಎಂ ಆಪ್ತ ನಾಯಕರು ಮನವರಿಕೆ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದೊಮ್ಮೆ ಬದಲಾವಣೆ ಅನಿವಾರ್ಯವಾದರೆ ದಲಿತ ಸಿಎಂ ಕೂಗು ಹೆಚ್ಚಿಸುವುದು, ಬದಲಾವಣೆ ಇಲ್ಲ ಎಂದಾದರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವುದು, ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಒತ್ತಾಯ ಮಾಡುವುದು. ಹಗ್ಗ ಜಗ್ಗಾಟ ಮುಂದುವರೆದರೆ ಶಾಸಕರಿಂದ ಮತದಾನ ಮಾಡಿಸಬೇಕು. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ಪ್ಲಾನ್. ಹಾಗೆಯೇ ಶಾಸಕರ ಮೂಲಕ ಮತದಾನ ಮಾಡಿಸಿ ಸಿದ್ದರಾಮಯ್ಯಗೆ ಶಾಸಕರ ಬೆಂಬಲವಿದೆ ಅಂತ ಸಾಬೀತು ಮಾಡುವ ತಂತ್ರವನ್ನ ಹೆಣೆದಿದ್ದಾರೆ. ಹಾಗಿದ್ರೆ ಡಿಕೆಶಿ ಬಣದ ತಂತ್ರವನ್ನ ನೋಡೋದಾದ್ರೆ, ಡಿಕೆಶಿ ಬಣದ ಲೆಕ್ಕಾಚಾರವೇನು? ಪವರ್ ಶೇರಿಂಗ್ ಮಾತುಕತೆ ಆಗಿದೆ. ಡಿಕೆಶಿ ಸಿಎಂ ಆಗಬೇಕು. ಸರ್ಕಾರಕ್ಕೆ 2.5 ವರ್ಷ ಪೂರೈಕೆವರೆಗೂ ಡಿಕೆಶಿ ಕಾದಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಮನ ಸೆಳೆಯುವ ಅಧಿಕಾರ ಹಂಚಿಕೆ ವೇದಿಕೆ ರೆಡಿ ಮಾಡುವುದು, ಗಮನ ಸೆಳೆಯಲು ಶಾಸಕರಿಂದ ದೆಹಲಿ ದಂಡಯಾತ್ರೆ, ಮತದಾನ ಪ್ರಸಂಗ ಬಂದರೆ ಗೌಪ್ಯ ಮತದಾನಕ್ಕೆ ಒತ್ತಾಯ. ಗೌಪ್ಯ ಮತದಾನ ನಡೆದರೆ ಶಾಸಕರು ಮುಕ್ತವಾಗಿ ಮತ ಹಾಕ್ತಾರೆ. ಕೆಲ ಶಾಸಕರ ಮುಂದಿನ ಭವಿಷ್ಯಕ್ಕಾಗಿ ಗೌಪ್ಯ ಮತದಾನ ಅನುಕೂಲವಾಗುತ್ತೆ. ಸಂಖ್ಯೆ ಅನಿವಾರ್ಯವಾದರೆ ಆಪರೇಷನ್ ಮಾಡಿ ಶಾಸಕರನ್ನ ಸೆಳೆಯುವ ತಂತ್ರ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಹೈಕಮಾಂಡ್ ಮುಂದೆ ತಾವು ಮುಖ್ಯಮಂತ್ರಿ ಆಗುವ ಇಂಗಿತವನ್ನ ಹಲವಾರು ಬಾರಿ ವ್ಯಕ್ತಪಡಿಸಿದ್ದರೂ ಕೂಡ ಹೈಕಮಾಂಡ್ ಅದಕ್ಕೆ ಸ್ವಲ್ಪ ಕಾಯಬೇಕು ಅಂತ ಪದೇ ಪದೇ ಹೇಳಿರುವುದು ಅವರಿಗೂ ಕೂಡ ಸರಿ ಹೋಗ್ತಾ ಇಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ನಾನಾ ನೀನಾ ಎಂಬ ತಂತ್ರಕ್ಕೆ ಮುಂದಾಗಿದ್ದಾರೆ. ಹನುಮಂತ ದುರ್ಗತ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.